ಸೊ ಇವತ್ತಿನ ವೀಡಿಯೋಲಿ ನಾವು ಒಂದು ರೈಡ್ಗೆ ಹೋಗ್ತಾ ಇದ್ದೀರಿ. ಎಲ್ಲಿಗೆ ಅಂತಂದರೆ ಮಾರ್ಕಂಡೇಯ ಹಿಲ್ಸಿಗೆ ಹೋಗ್ತಾ ಇರೋದು. ಸೊ ರೋಡ್ಸ್ ನೋಡೋದಕ್ಕೆ ಈ ಥರ ಇದೆ. ಇದು ಮಾಲೂರಿಂದ ಬಂದರೆ ಹಿಂಗಿರುತ್ತೆ. ಸೊ ನಮಗೆ ಮಾರ್ಕಂಡೇಶ್ವರನ ಬೆಟ್ಟ ಇಲ್ಲಿಂದ ಸ್ಟಾರ್ಟ್ ಆಗೋದು. ಸೊ ಇಲ್ಲಿಂದ ನಮಗೆ ಟೆಂಪಲ್ ಸಿಗುತ್ತೆ. ವ್ಯೂ ನೋಡಿ ಹೆಂಗಿದೆ ಅಂತ. ಗಾಡಿಗಳನ್ನೆಲ್ಲ ಇಲ್ಲಿ ಪಾರ್ಕ್ ಮಾಡಿ ಫೋಟೋಸ್ ಎಲ್ಲ ಇಟ್ಕೊತಾ ಇದ್ದಾರೆ. ಅದರ ವ್ಯೂ ನೋಡಿ ಹೆಂಗಿದೆ ಅಂತ. ಒಂದು ಸೆಕೆಂಡ್ ಸೈಲೆಂಟ್ ಆಗಿದ್ರೆ ಎಲ್ಲ ಪಕ್ಷಿಗಳದೆಲ್ಲ ಸೌಂಡ್ ಕೇಳಿಸುತ್ತೆ. ನವಿಲೆಲ್ಲ ಇದ್ದಂಗಿದೆ ಇಲ್ಲಿ. ಒಳ್ಳೆ ವ್ಯೂ ಅಂತೂ. ಸೀಟಿಂಗ್ ಏರಿಯಾ ಎಲ್ಲ ಇದೆ. ಆರಾಮಾಗಿ ಕುಂತ್ಕೊಂಡು ಈ ವ್ಯೂನ ಎಂಜಾಯ್ ಮಾಡ್ಬೋದು. ನೀವು ಅಕಸ್ಮಾತ್ ಏನಾದರೂ ಬಾಳೆಹಣ್ಣು ಏನಾದರೂ ಎತ್ಕೊಂಬಂದರೆ ಇಲ್ಲಿರೋ ಕೋತಿಗಳಿಗೆ ಹಾಕ್ಬೋದು. ಬ್ರೇಕ್ಫಾಸ್ಟ್ ಏನಾದರೂ ಎತ್ಕೊಂಬಂದರೆ ನೋಡಿ ವ್ಯೂ ಹಿಂಗಿರುತ್ತೆ. ಆರಾಮಾಗಿ ಇದನ್ನ ಎಂಜಾಯ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬೋದು. ಸೊ ಟೆಂಪಲ್ ನಮಗೆ 10 ಗಂಟೆ ಹಂಗೆ ಓಪನ್ ಆಗೋದು. ಸೊ ಎಂಟ್ರೆನ್ಸ್ ಎಲ್ಲ ಓಪನ್ ಇದೆ. ನಾವು ಹೋಗಿ ದೇವ್ರನ್ನೆಲ್ಲ ನೋಡ್ಕೊಂಬರ್ಬೋದು. ಪೂಜೆ ಎಲ್ಲ ಆಗೋದಿಲ್ಲ. ಇನ್ನು 10 ಗಂಟೆಗೆ ದೇವಸ್ಥಾನ ಓಪನ್ ಆಗೋದು. ಇವಾಗ ದೇವ್ರನ್ನೆಲ್ಲ ನೋಡ್ಬೋದು. ಸೊ ಗಾಡಿ ಪಾರ್ಕ್ ಮಾಡೋಕ್ಕೆಲ್ಲ ನಿಮಗೆ ತುಂಬ ಸ್ಪೇಸ್ ಇದೆ ಮೇಲೆ ಬಂದರೆ. ಸೊ ದೇವಸ್ಥಾನದೊಳಗಡೆ ಹೋದ್ರೆ ಹಿಂಗಿರುತ್ತೆ. ಹಳೆ ಕಾಲದ್ದು ದೇವಸ್ಥಾನ ಇದು. ಸ್ಕಲ್ಪ್ಚರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮಗೆ ಬಸವಣ್ಣ ಇದೆ. ಮುಂದೆನೇ ದೇವಸ್ಥಾನ ಇರೋದು. ಸೊ ನಾವು ಆ ಕಡೆಯಿಂದ ಬಂದರೆ ನಮಗೆ ದರ್ಶನ ಆಗುತ್ತೆ. ಯಾಕಂದರೆ ನಾವು 10 ಗಂಟೆ ಹಂಗೆ ಬಂದಿದ್ರೆ ಪೂಜೆ ಮತ್ತು ದೇವಸ್ಥಾನ ಎಲ್ಲ ಓಪನ್ ಆಗಿರೋದು. ಒಳಗಡೆ ಎಲ್ಲ ನೀಟಾಗಿದೆ. ಆಚೆನೂ ಹಂಗೆ ಇದೆ. ಈ ಥರ ಒಂದೊಂದು ದೇವ್ರಿಗೂ ಚಿಕ್ಕ ಚಿಕ್ಕ ಮಂಟಪ ಮಾಡಿದ್ದಾರೆ. ಆದರೆ ಮಾರ್ಕಂಡೇಶ್ವರನ್ಗೆ ದೊಡ್ಡ ದೇವಸ್ಥಾನ ಇದೆ. ಕ್ಲೆನ್ಲಿನೆಸ್ ಅಂತೂ ಚೆನ್ನಾಗಿದೆ ಇಲ್ಲಿ. ಆದರೆ ಒಂದೊಂದು ಕಡೆ ಮಾತ್ರ ಪಟಾಕಿಗಳು ಮತ್ತು ತಿಂದಿರೋ ತಟ್ಟೆನೆಲ್ಲ ಹಂಗೆ ಬಿಸಾಕಿದ್ದಾರೆ. ಆದರೆ ಬರೋರೆಲ್ಲ ನೀಟಾಗಿ ಇಟ್ಟಿದ್ದಾರೆ. ಆದರೆ ಸ್ವಲ್ಪ ಜನ ಮಾತ್ರ ಫುಲ್ ಗಲೀಜ್ ಮಾಡಾಕ್ಬಿಟ್ಟು ಹೊಂಟೋಗಿದ್ದಾರೆ. ಪ್ರತಿಯೊಂದು ದೇವ್ರಿಗೂ ಅಷ್ಟೇ, ಒಂದೇ ದೇವ್ರು ಅಂತಲ್ಲ, ಎಲ್ಲ ದೇವ್ರಿಗೂ ಒಳ್ಳೆ ಅಲಂಕಾರ ಮತ್ತು ದೀಪ ಎಲ್ಲ ಅಂಟಿಸ್ಬಿಟ್ಟು ಹೋಗಿದ್ದಾರೆ. ಸೊ ಮೊದಲೆಲ್ಲ 10 ಗಂಟೆ ಮುಂಚೆ ಬಂದರೆ ಇಲ್ಲಿಂದ ಬರಬೇಕಾಯ್ತು ಹಿಂದೆಯಿಂದ. ಆದರೆ ಈಗ ಮೇನ್ ಎಂಟ್ರೆನ್ಸೇ ಓಪನ್ ಮಾಡಿದ್ದಾರೆ. ನಾನು ಅವಾಗಲಿಂದ ದೇವ್ರನ್ನ ಎಲ್ಲಿಂದ ನೋಡೋದು ಅಂತ ಆಗ್ಲಿಂದ ತಿರುಗ್ತಾ ಇದ್ದೆ. ಡೋರಲ್ಲಿ ಒಂದು ಚಿಕ್ಕದಾಗಿ ಹೋಲ್ ಮಾಡಿದ್ರು. ನೋಡಿದ್ರೆ ಒಳಗಡೆ ಇದೆ ದೇವ್ರು. ನಮಗೆ 10 ಗಂಟೆ ಹಂಗೆ ಬರೋಕ್ಕಾಗಿಲ್ಲ ಅಂದರೆ ನಾವು ಇಲ್ಲಿಂದ ದರ್ಶನ ಮಾಡ್ಬೋದು. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮ್ಮ ಅದೃಷ್ಟಕ್ಕೆ ಕರೆಕ್ಟಾಗಿ ಅರ್ಚಕರು ಈ ಟೈಮ್ಗೆ ಬಂದಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ಬೋದು ಹೆಂಗಿದೆ ಒಳಗಡೆ ಅಂತ. ಸೊ ಇಲ್ಲಿ ಬಸವಣ್ಣ ಮತ್ತು ಇಲ್ಲಿ 2 ದೇವರಿದೆ. ಸೆಕೆಂಡ್ ಎಂಟ್ರೆನ್ಸಿಂದ ಬಂದಿದ ತಕ್ಷಣ ನಮಗೆ ಈ ಥರ ಇರುತ್ತೆ. ಸಾಕುಟು तस्य कुटुम्बस्य श्रीमद्विजय राजुरारोग्यैश्वर्याभिवृद्धिरस्व मार्कण्डेश्वरस्त्वं देवता येन्मुन्महावों पिनात्मा येन्मुन्महावों शेषिशेखरा येन्मुन्महावों ಮೃಗಂಡ ಮಹರ್ಷಿ ಅಂತ ಮಹರ್ಷಿಗಳಿದ್ರು. ಇಲ್ಲೇ ಒಂದು ಆಶ್ರಮ ಕಟ್ಕೊಂಡು ದೇವರು ಮೊದಲು ಉದ್ಭವ ಲಿಂಗ ಇತ್ತು. ಇಲ್ಲೇ ಉದ್ಭವ ಲಿಂಗಕ್ಕೆ ಪೂಜೆ ಮಾಡಿಕೊಂಡು ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಇದ್ದರು. ಅವ್ರಿಗೆ ಮಕ್ಕಳಿರಲಿಲ್ಲ. ಬೇಡ್ಕೊಂಡ್ರು ಸ್ವಾಮಿನ. ಅವ್ರಿಗೆ ಒಂದು ಮಗು ಆಗಂಗೆ ಆಶೀರ್ವಾದ ಮಾಡಿದ್ರು. ಅವ್ರ ಮಗನೇ ಮಾರ್ಕಂಡೇಶ್ವರ. ಮೃಗಂಡೇಶ್ವರ ಮಗ ಮಾರ್ಕಂಡೇಶ್ವರ. ಮಾರ್ಕಂಡೇಶ್ವರ ಏನು ಮಾಡ್ದ, ಅವನು ಶಿವಗೆ ಹೋಗ್ತಾನೆ. ಮೊದಲಿಂದ ಶಿವನ್ನೇ ಪೂಜೆ ಮಾಡಿಕೊಂಡು ಆರಾಮಾಗಿರ್ತಾನೆ. ಆದರೆ ಅವನಿಗೆ 14 ವರ್ಷ ಆಯಿಸ್ಕೊಟ್ರು ಶಿವ. 14 ವರ್ಷ ಆಯಿಸ್ಕೊಟ್ರೆ ಅವನು ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾನೆ. 14 ವರ್ಷಗಳು ಕಳೆದೋಗುತ್ತೆ. ಹಿಂಗೆ ಕಳೆದೋಗುತ್ತೆ. 14 ವರ್ಷ ಕಳೆದ ಮೇಲೆ ಯಮ ಬಂದು ಪಾಶ ಹಾಕ್ತಾರೆ. ಯಮ ಬಂದು ಪಾಶ ಹಾಕಿದ್ರೆ ಅದು ಶಿವನಿಗೂ ಬಿದ್ದೋಗುತ್ತೆ. ಶಿವನ ಹಿಡ್ಕೊಂಡಿರ್ತಾನೆ ಮಾರ್ಕಂಡೇಶ್ವರ. ಶಿವನಿಗೂ ಬಿದ್ದೋಗುತ್ತೆ. ಆಗ ಶಿವ ಕೋಪ ಮಾಡಿಕೊಂಡು ಮಾರ್ಕಂಡೇಶ್ವರನಿಗೆ ಅಭಯ ಕೊಟ್ಟು ಇವನು ಚಿರಂಜೀವಿ ವೀರಪ್ಪ ಅಂತ ಯಮನ್ನ ಹಿಂದಕ್ಕೆ ಕಳಿಸ್ತ. ಅವನು ಹೋಗಲ್ಲ ಅಂದರೆ ತ್ರಿಶೂಲದಲ್ಲಿ ಹಾಕ್ಬಿಡ್ತಾನೆ. ಆಗ ತ್ರಿಶೂಲ ಬಾವಿ ಅಂತ ಅಲ್ಲಿ ಬಿದ್ದಿರೋ ಬಾವಿ ಇದೆ.
ಎಂಟ್ರೆನ್ಸ್ ಅಲ್ಲಿ ತ್ರಿಶೂಲದಲ್ಲಿ ಹಾಕಿರೋದು ಬಾವಿ ಬಿದ್ದಿದ್ದು. ಆ ಬಾವಿ ಉದ್ಭವ ನೀರಿತ್ತು, ನೀರು ಚೆನ್ನಾಗಿ ಬರ್ತಾಯಿತ್ತು. ಅದನ್ನೇ ನೀರನ್ನೇ ಉಪಯೋಗಿಸ್ಕೊಂಡು ದೇವ್ರಿಗೆ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಯಮನ್ನ ಹಿಂದಕ್ಕೆ ಕಳಿಸಿದ್ರು. ಅದು ಸ್ಟೋರಿ. ಲಿಂಗ ಬಂದಿತ್ತಲ್ವಾ, ಅದೇನಾಗಿತ್ತು ಅಂತಂದಿದ್ದು ಅದು ಇನ್ನೊಂದ್ಸಲ ಹೇಳ್ತೀರಾ? ಉದ್ಭವ ಅಂದರೆ ಅದು ಹುಟ್ಟಿರೋದು ಲಿಂಗ, ಹುಟ್ಟಿರೋದು ಮೊದಲು ಎಲ್ಲೆಲ್ಲ ಕೆಲವು ಕಡೆ ಎಲ್ಲ ಇದೆ ಪ್ರಪಂಚದಲ್ಲೇ ಹುಟ್ಟಿರೋ ಲಿಂಗಗಳು ಇರುತ್ತೆ. ಅದು ತುಂಬ ಪವರ್ ಇರುತ್ತೆ. ಅದಕ್ಕೆ ಆವತ್ತಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದಕ್ಕೆ ಅವರು ಮುಸ್ಲಿಮ್ಸ್ ಬಂದು ದಂಡಯಾತ್ರೆ ಬಂದಾಗ ಹೊಡೆದಾಕ್ಬಿಟ್ರು ಈ ನಂದಿ ಲಿಂಗನೆಲ್ಲ ಹೊಡೆದಾಕ್ಬಿಟ್ರು. ಲಿಂಗ ಎಲ್ಲ ಚೂರಾಗಿತ್ತು. ಆಮೇಲೆ ಆ ಚೂರುಗಳೆಲ್ಲ ನದಿಯಲ್ಲಿ ಬಿಟ್ಬಿಟ್ಟು ಆಮೇಲೆ ಈಗ ಪ್ರತಿಷ್ಠಾಪನೆ ಮಾಡಿ. ಹತ್ತತ್ರ 1000 ವರ್ಷ ಮೇಲೆ ಆಗಿದೆಯಲ್ವಾ ಈ ಲಿಂಗ ಪ್ರತಿಷ್ಠಾಪನೆ ಮಾಡಿ? 200,000 ವರ್ಷ ಆಗಿರುತ್ತೆ. ಅದು ಮೊದಲಿಂದ ಗುಡಿ ಇರೋದು ಲೆಕ್ಕ ಇದು 2000 ವರ್ಷಗಳು. 2000 ಇದು ಪ್ರತಿಷ್ಠಾಪನೆ ಮಾಡಿರೋದಲ್ವಾ? ಕಾರ್ತಿಕ್ ಮಾಸ ವಿಶೇಷ ಇರುತ್ತೆ. ಪ್ರತಿ ಸೋಮವಾರನೂ ವಿಶೇಷ ಇರುತ್ತೆ. ಸೋಮವಾರ ಒಂದು 5-6 ಜನ ಅಭಿಷೇಕ ಇರುತ್ತೆ. ರುದ್ರಾಭಿಷೇಕ ಅಂದರೆ ಜನ ಜಾಸ್ತಿ ಬರ್ತಾರೆ. ರುದ್ರಾಭಿಷೇಕ ಇರುತ್ತೆ. ತೀರ್ಥ ಪ್ರಸಾದ ಎಲ್ಲ ಕೊಡ್ತೀವಿ. ಬಂದವ್ರಿಗೂ ಪ್ರಸಾದಗಳೆಲ್ಲ ಕೊಡ್ತೀವಿ. ಹೋಮಗಳು ಮಾಡ್ಕೋಬೋದು, ಹೋಮ ಮಾಡಿಸ್ತೀವಿ, ಹೋಮಗಳು ಮಾಡ್ಕೋಬೋದು. ಆ ಥರ ಎಲ್ಲ ಕಾರ್ಯಕ್ರಮ ನಡೀತಾ ಇರ್ತದೆ. ಮದುವೆಗಳು ನಡೀತಾ ಇರ್ತದೆ, ನಾಮಕರಣ ನಡೀತಾ ಇರ್ತದೆ. ಎಲ್ಲ ಥರ ಪೂಜೆ ಎಲ್ಲ ಮಾಮೂಲಿ ದೇವಸ್ಥಾನ ಮಾಡೋ ಪೂಜೆ ಎಲ್ಲ ಮಾಡಿ. ಸೊ ದೇವಸ್ಥಾನದ ಬಗ್ಗೆ ಎಲ್ಲ ಅಷ್ಟಿತ್ತು. ಸೊ ಪೂಜಾರೆಲ್ಲ ಹೇಳಿದ್ದಾರೆ. ಸೊ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಂಬರ್ ಎಲ್ಲ ಹಾಕಿರ್ತೀನಿ. ರವಿಶಂಕರ್ ಅಂತ ಇದ್ದಾರೆ, ಅವ್ರ ಮೇನ್ ಇನ್ಚಾರ್ಜ್ ಇಲ್ಲಿ. ಅವ್ರ ನಂಬರ್ ಎಲ್ಲ ಹಾಕಿರ್ತೀನಿ. ನಿಮ್ಗೇನಾದರೂ ಬೇಕಿದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಸೊ ಇದೇ ಬಾವಿನ ಸ್ವಾಮಿಗಳಂತ ಇದು. ಇದರಿಂದನೇ ನೀರು ಆಚೆ ಬರ್ತಿದ್ದಿತ್ತು. ಹಾಂ ಹಾಂ ಹಾಂ. ಇದು ಯಮಪಾಶ ಅಂತ, ಇದು ಬ್ಲ್ಯಾಕ್ ಕಲರ್ ಲೈನ್ ಇದು. ಸೊ ಇದೇ ಸ್ವಾಮಿಗಳಂತ ಇದಾಗಲೇ. ಸೊ ಇದೇ ಬಾವಿ ದೇವಸ್ಥಾನದ ಮುಂದೆನೇ ಇರುತ್ತಿದ್ದು. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಲ್ಲಿದೆ. ಅಕಸ್ಮಾತ್ ಆ ನಂಬರ್ ಆಗಿಲ್ಲ ಅಂತಂದನು ಇನ್ನೊಂದು ನಂಬರ್ ಇದೆ, ಎರಡಕ್ಕೂ ಟ್ರೈ ಮಾಡಿ. ನಿಮಗೆ ಸ್ವಾಮಿಗಳು ಕಾಂಟ್ಯಾಕ್ಟಲ್ಲಿ ಸಿಗ್ತಾರೆ. ಇಲ್ಲಿ ದೇವಸ್ಥಾನದಿಂದ ಒಂದು ಸ್ಟೇರ್ಸ್ ಇತ್ತು. ಸೊ ಇಲ್ಲಿ ಬಂದು ಇಲ್ಲಿ ಕುಂತ್ಕೊಂಡಿದ್ದೀರಿ. ಇಲ್ಲಿಂದ ನಮಗೆ ವ್ಯೂ ಹಿಂಗಿದೆ. ಆದರೆ ಜಾಸ್ತಿ ಮುಂದೆ ಹೋಗೋದು ಬೇಡ ಅಂತ ಇಲ್ಲೇ ಕುಂತೀರಿ. ಯಾಕಂದರೆ ತುಂಬ ಸ್ಲೋಪ್ ಆಗಿದೆ, ತುಂಬ ಸ್ಟೀಪ್. ಏನಾದರೂ ಜಾರಿದ್ರೆ ಆಮೇಲೆ ರಿಸ್ಕ್ ಅಂತ ಇಲ್ಲೇ ಕುಂತಿದ್ದೀರಿ. ಅದಾದ್ಮೇಲೆ ಸಿಗೋಣ. ಸೊ ಇವಾಗ ದೇವಸ್ಥಾನದಿಂದ ಮನೆಗೆ ಹೊರಡ್ತಾ ಇದ್ದೀರಿ. ಸೊ ಇವಾಗ ಕೋಲಾರ ಹೈವೇ ತೊಗೊತಾ ಇದ್ದೀರಿ. ಯಾಕಂದರೆ ನಮಗೆ ಮಾಲೂರಿಂದ ಬಂದಿದ್ದ ರೋಡ್ ಅಷ್ಟೊಂದು ಸೂಟಬಲ್ ಇರಲಿಲ್ಲ. ಯಾಕಂತಂದರೆ ತುಂಬ ಹಳ್ಳ ದಿನ್ನೆಗಳೆಲ್ಲ ಇದ್ವು. ಸೊ ಈ ಗಾಡಿಯಲ್ಲಿ ನಿಧಾನಕ್ಕೆ ಹೋಗೋಕ್ಕಾಗಲ್ಲ. ಅದರಲ್ಲಿ ಬೇರೆ ರೋಡ್ಸ್ ಒಂಚೂರು ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇತ್ತು. ಫುಲ್ ಬಾಡಿ ಪೇನ್ ಇತ್ತು. ಅದಕ್ಕೆ ಇವಾಗ ಕೋಲಾರ ಹೈವೇ ತೊಗೊತಾ ಇದ್ದೀರಿ. ಸೊ ಇವಾಗ ಇಲ್ಲಿಂದ ಹೊರಡೋಣ. ಜಾಸ್ತಿ ಜನ ಈ ಎಂಟ್ರೆನ್ಸ್ ಹತ್ರ ಬಂದಿದ ತಕ್ಷಣವೇ ನವಿಲ್ನೆಲ್ಲ ಸ್ಪಾಟ್ ಮಾಡಿದರು. ಆದರೆ ನಮಗೆಲ್ಲ ಸಿಕ್ಕಿರಲಿಲ್ಲ. ಯಾಕಂದರೆ ಬೆಳಗ್ಗೆ ಬಂದಿದ್ರೆ ಸಿಕ್ಕಿರ್ತಿತ್ತೇನೋ. ಆದರೆ ನಾವು ಬರೋಷ್ಟರಲ್ಲಿ ಒಂದು 7 ಗಂಟೆ ಹಂಗೆ ಹೋಗಿತ್ತು. ಸೊ ಮಾರ್ಕಂಡೇಶ್ವರನ ದೇವಸ್ಥಾನದ ಬಗ್ಗೆ ಇಷ್ಟಾಗಿತ್ತು. ಇವಾಗ ನಾವು ದೇವಸ್ಥಾನ ಮುಗಿಸ್ಕೊಂಡು ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀರಿ. ಮತ್ತು ಇನ್ನೊಂದು ಹೇಳಬೇಕಾಗಿತ್ತು, ದೇವಸ್ಥಾನ ಬಂದು 10 ಗಂಟೆಗೆ ಓಪನ್ ಆಗೋದು. ಆದರೆ 8 ಗಂಟೆ ಹಂಗೆ ಬಂದು ಎಲ್ಲ ದೇವ್ರಿಗೂ ಅಲಂಕಾರ ಮಾಡಿ ಪ್ರಸಾದ ಇಟ್ಟು ಹೋಗ್ತಾರೆ. ಇಲ್ಲಿಂದ ನಮಗೆ ಅಡ್ರೆಸ್ ನೀಟಾಗಿ ಗೊತ್ತಿಲ್ಲ, ಅದಕ್ಕೆ ಮುಂದೆ ಶಿರೀಶು ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಫೋನ್ ಮೌಂಟು ಅದಕ್ಕೆ ಯೂಸ್ ಆಗುತ್ತೆ. ಆದರೆ ಒಂದೊಂದು ಸಲ ಫೋನ್ ಮೌಂಟಿಂದನೂ ನಮಗೆ ಜಾಸ್ತಿ ರಿಸ್ಕ್ ಇರುತ್ತೆ. ಏನಂತ ಅಂದರೆ ಅದರಲ್ಲಿ ಡ್ಯಾಂಪ್ನರ್ಸ್ ಇರಬೇಕು. ಡ್ಯಾಂಪ್ನರ್ಸ್ ನೀಟಾಗಿ ವರ್ಕ್ ಆಗುತ್ತೋ ಇಲ್ಲ ಅಂತ ಗೊತ್ತಾಗೋದಿಲ್ಲ. ಹಂಗೆ ಅಂದ್ಬಿಟ್ಟು ಏನಾದರೂ ಡ್ಯಾಂಪ್ನರ್ ಇಲ್ದಿರೋ ಅಂಥ ಫೋನ್ ಮೌಂಟ್ ತೊಗೊಂಡ್ರೆ ನಮ್ಮ ಫೋನಲ್ಲಿ ಸೆನ್ಸರ್ಸ್ ಇರುತ್ತೆ. ಆ ಸೆನ್ಸರ್ಸ್ ಎಲ್ಲ ಹೋಗ್ಬಿಡುತ್ತೆ. ಮತ್ತು ಫೋನ್ ಏನಾದರೂ ನೀಟಾಗಿ ಮೌಂಟ್ ಮಾಡಿಲ್ಲ ಅಂತಂದ್ರೂ ನಮಗೆ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವ್ದಾದ್ರು ಒಳ್ಳೆ ಫೋನ್ ಮೌಂಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಇಲ್ಲಿಂದಾನೆ ನಮ್ಗೆ ಹೈವೇ ಸಿಕ್ಕಿದೆ. ಮುಂದೆಗಡೆ ಸ್ವಲ್ಪ ಬೈಕರ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ZX 10R ಮತ್ತು ZX 14R ಕಾಣಿಸ್ತಾ ಇದೆ. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ನೋಡಿರ್ತೀರಿ.
ZX6 ಎಲ್ಲ ಅವರು ಇವಾಗ ಹೊರಡ್ತಾ ಇದ್ದಾರೆ. ZX6R, R1, ZX10R, ZX12R, Daytona, Gixxer. ನಾವಂತ ಅವ್ರಂಗೆ ಹೋಗೋಕ್ಕಾಗಲ್ಲ, ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗೋಣ. ಕೋಲಾರ ಹೈವೇಗೆ ಬಂದರೆ ನೋಡ್ರಿ, ಇದು ಮಜಾ. ಒಳ್ಳೊಳ್ಳೆ ಕಾರು ಗಾಡಿ ಎಲ್ಲ ಸಿಗುತ್ತೆ. ಇವಾಗ ನಮ್ಗೆ ತಕ್ಷಣಕ್ಕೆ ಬೈಕ್ ಮಾತ್ರನೇ ಕಾಣಿಸಿದ್ದು. ಓ, ಮತ್ತೆ ಸಿಕ್ಕಿದಾರ. ಕಲ್ಲುಗಳಂತೂ ಸರಿಯಾಗಿ ಇಳಿಸಿದ್ದಾರೆ ಅವ್ರ ಗಾಡಿಯಿಂದ. ಅವ್ರದ್ದಂತೂ ಒಳ್ಳೆ ಗ್ರೂಪ್ ಇದೆ ಅಂತೂ. ಇವಾಗ ಇಲ್ಲಿ ಪಾಕಶಾಲೆ ಹತ್ರ ಬಂದಿದ್ದೀರಿ. ಸೊ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದಾದ್ಮೇಲೆ ಸಿಗೋಣ. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀರಿ. ಸೊ ಇವಾಗ ಪಾಕಶಾಲೆ ಬಿಟ್ಟಿದ್ದೀರಿ.
ಉದ್ದೇಶಕ್ಕೆ ಬಾಯ್ ಹೇಳಿದಾಯ್ತು. ಇವಾಗ ನಾವು ಮನೆಗೆ ಹೋಗೋಣ. ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡಿದ್ದು ಗಾಡಿ ಇವಾಗ ರಿಸರ್ವ್ ಬಂದುಬಿಟ್ಟಿದೆ. ಅಂದರೆ ಆಲ್ಮೋಸ್ಟ್ ಆಲ್ ನಮ್ಮ ಹತ್ರ ಒಂದು 4 ಲೀಟ್ರ್ ಇದೆ ಅಂತ ಅರ್ಥ. ನಿನ್ನೆ 2 ಲೀಟ್ರ್ ಹಾಕ್ಸಿದ್ದೆ, ಇವತ್ತು 4 ಲೀಟ್ರ್ ಹಾಕ್ಸಿದ್ದೆ. 4, 5, 6 ಲೀಟ್ರ್ ಕುಡ್ದಾಕಿದ್ದೆ ಗಾಡಿ ಇವತ್ತೊಂದು ದಿನನೇ. ಇಲ್ಲಿ ನೋಡಿ, ಇಲ್ಲಿ V1000 ಮತ್ತು GSA ಇದೆ ಅಣ್ಣ. 500 ರೂಪಾಯಿ ಅಣ್ಣ. 500? ಹಾಂ. ಸೊ ಇವಾಗ ಮನೆಗೆ ಬಂದಿದ್ದೀರಿ. ಸೊ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಮಾರ್ಕಂಡೇಶ್ವರ ಹಿಲ್ಸ್ಗೆ ಹೋಗಿದ್ದು, ಮತ್ತು ಆ ದೇವಸ್ಥಾನದ್ದು ಸ್ಟೋರಿ ಎಲ್ಲ ಕೇಳಿದ್ರಲ್ಲ, ಎಂಥ ಹಿಸ್ಟ್ರಿ ಇರೋ ದೇವಸ್ಥಾನ ಅಂತ. ನಿಮ್ಗೇನಾದರೂ ರೆಕಮೆಂಡೇಷನ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಹಾಕಿರಿ. ಮತ್ತು ಇವತ್ತಿನ ರೈಡ್ದು ಎಲ್ಲ ಡೀಟೇಲ್ಸು ಮತ್ತು ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಸೊ ನಿಮಗೂ ಒಂಚೂರು ಹೆಲ್ಪ್ ಆಗಲಿ ಅಂತ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.